80 ವರ್ಷ ಆಯಿತು. ನಾನು ಇನ್ನು ಹೋಗಿ ಏನಾದ್ರು ಗಲಾಟೆ ಮಾಡಲಿಕ್ಕೆ ಉಂಟಾ? ಅದೇ ನಾನೀಗ ಕೇಳುದು, ಹಿಂದೂಗಳಿಗೆ ಮಾತ್ರ ಮಾಡೋದಿದ್ರೆ ಸ್ವಲ್ಪ ಕಷ್ಟ ಉಂಟು. ಎರಡು ಕಡೆಯವರನ್ನು ಕರೆದು ಮಾತಾಡಿದ್ರೆ ಸರಿ ಆಗ್ತದೆ. ಮಾತಾಡಿರುವ ಕಲಕ ಪ್ರಭಾಕರ್ ಭಟ್ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಅಂತವರ ಮೇಲೆ ಇವತ್ತು ಪೊಲೀಸ್ ಇಲಾಖೆ ವಿನಾಕಾರಣ ಕೇಸ್ ಹಾಕಿ ಎಫ್ಐಆರ್ ಮಾಡಿ ಅವರನ್ನು ಬಂಧಿಸಿದ್ರೆ ಇಡೀ ಹಿಂದೂ ಸಮಾಜವನ್ನು ಸ್ತಬ್ಧಗೊಳಿಸುವುದು ಎನ್ನುವಂತ ಒಂದು ಅನಿಸಿಕೆ ಬಹುಶಃ ಪೊಲೀಸ್ ಇಲಾಖೆಯದ್ದು ಮತ್ತು ಸರ್ಕಾರದ್ದು ಅಂತ. ನಾನು ದಕ್ಷಿಣ ಇಷ್ಟೊಂದು ಪರಿಷತ್ತಿನ ದಕ್ಷಿಣ ಪ್ರಾಂತ್ಯ ಉಪಾಧ್ಯಕ್ಷ. ಒಂದನೇ ತಾರೀಕಿಗೆ ರಾತ್ರಿ 10 ಗಂಟೆಗೆ ಇಬ್ಬರು ಪೊಲೀಸ್ನವರು, ನಾನು ರಾಘವೇಂದ್ರ ಮಠದಲ್ಲಿ ಮಲ್ಕೊಂಡಿದ್ದೆ, ಆಗ ಅವರು ಬಂದು ಬಟ್ಟೆಗಳ ಮುಖಾಂತರ ಕರೆದು ಅವರು ನನ್ನನ್ನು ಬಂದು ಹೇಳಿದ್ರು, ಈಗ ನಮ್ಮ ಮೇಲಿನ ಆದೇಶ ನಿಮ್ಮೊಂದು ಫೋಟೋ ತೆಗಿಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನಾನು ಫೋಟೋ ತೆಗೆದು ನಿಮಗೆ ಏನು ಪ್ರಯೋಜನ ಇಲ್ಲ, ಇದು ಪರಿಹಾರ ಆಗ್ತದೆ, ಈ ಫೋಟೋ ತೆಗೆದ್ರೆ ಪರಿಹಾರ ಆಗುವುದಿಲ್ಲ. ಇದಕ್ಕೆ ಮೇಲ್ಮಟ್ಟದವರು 2 ಕಡೆಯನ್ನು ಕೂತುಗೊಳಿಸಿ ಒಂದು ಮಾತುಕತೆ ಮಾಡಿ ಇದಕ್ಕೆ ಏನು ಪರಿಹಾರ ಕಂಡು ಹುಡುಕಿದ್ರೆ ಮಾತ್ರ ಈ ಪರಿಹಾರ ಆಗ್ತದೆ. ಇಲ್ಲ ಇದಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದು ಕಡೆಯಲ್ಲಿ ಮಾತಾಡಿದರೆ ಪರಿಹಾರ ಆಗ್ತದೆ, 2 ಕಡೆಯವರು ಸೇರಬೇಕು. 2 ಕಡೆಯವರು ಸೇರಿದರೆ ಇದಕ್ಕೆ ಪರಿಹಾರ ಆಗುವಂಥ ದೃಷ್ಟಿಯುಂಟು. ಅದಕ್ಕೆ ಬೇಕಾಗಿ ಮೇಲಧಿಕಾರಿಗಳು 2 ಕಡೆಯವರನ್ನು ಕರೆದು ಒಂದು ಕಡೆ ಕೂತುಗೊಳಿಸಿ ಇದಕ್ಕೆ ಪರಿಹಾರ ಏನು ಎಂಬಂಥ ಕೆಲಸವನ್ನು ಮಾಡಿದರೆ ಮಾತ್ರ ಇದು ಫಲ ಸಿಕ್ಕಿತೆಂಬಂತ ನನ್ನ ಭಾವನೆ. ಕೇಳಿದ್ದೇನೆ. ಕೇಳುವಾಗ ಅವರು ಹೇಳಿ ಮೇಲಿನ ಅಧಿಕಾರಿಗಳು ಬಿಟ್ಟು ಬಂದಿದೆ, ಕಿತ್ತೂರು ಪರಿಷತ್ತಿನ ಸಂಘ ಪರಿವಾರದ ಎಲ್ಲ ಪದಾಧಿಕಾರಿಗಳ ಫೋಟೋ ತೆಗೆದು ನಮಗೆ ಕಳಿಸ್ಬೇಕಂತ ಹೇಳಿದ್ದಾರೆ. ಹಾಗೆ ನಾವು ಫೋಟೋ ತೆಗಿತಾ ಇದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ನಾನು ಅದೇ ಮಾತು ಹೇಳಿದ್ದೆ, ನಮ್ಮ ಫೋಟೋ ತೆಗೆದು ಮರ್ಯಾದೆ. ನನಗೆ 80 ವರ್ಷ ಆಯಿತು. ನಾನು ಇನ್ನು ಹೋಗಿ ಏನಾದರೂ ಗಲಾಟೆ ಮಾಡಲಿಕ್ಕೆ ಉಂಟಾ ಅಥವಾ ಏನಾದರೂ ಇದು ಮಾಡಲಿಕ್ಕೆ ಉಂಟಾ? ನನ್ನೇನೋ ಗೌರವ ಹುದ್ದೆಯಾಗಿ ವಿಶ್ವವಿದ್ಯಾಲಯ ಪರಿಷತ್ ಗೌರವ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಅವರು. ಅದನ್ನು ನಾನು ಸ್ವೀಕರಿಸಿದ್ರೆ ಮಾಡ್ತಾ ಇದ್ದೀನಿ. ಕೇವಲ ಹಿಂದೂಗಳಿಗೆ ಮಾತ್ರ ಅಥವಾ ಮುಸಲ್ಮಾನ ಅದೇ ನಾನೀಗ ಕೇಳುದು, ಹಿಂದೂಗಳಿಗೆ ಮಾತ್ರ ಮಾಡೋದಿದ್ರೆ ಸ್ವಲ್ಪ ಕಷ್ಟ ಉಂಟು. 2 ಕಡೆಯವರನ್ನು ಕರೆದು ಮಾತಾಡಿದರೆ ಸರಿ ಆಗ್ತದೆ. ನಮ್ಮನ್ನು ಮಾತ್ರ ಅವರು ಕರೆದು ಫೋಟೋ ತೆಗೆದ್ರೆ ಅದರಲ್ಲಿ ಪರಿಹಾರ ಆಗುವುದಿಲ್ಲ ಅಂತ ನಾನು ನಿನ್ನೆ ಅವರಿಗೆ ಹೇಳಿದ್ದೇನೆ. ಇದರಿಂದ ನಿಮಗೆ ಯಾವುದು ಪರಿಹಾರ ಆಗುವುದಿಲ್ಲ, ನೀವು ಸರಿಯಾದಂಥ ಕೆಲಸಗಳನ್ನು ಮಾಡಿದರೆ ಮತ್ತೆ ಪರಿಹಾರ ಆಗ್ತದೆ. ಮತ್ತೆ ಬೇರೆ ಅಂತ ಮಾತಾಡಿದರೆ ಮತ್ತೆ ನನಗೇನು ಅವರೇನು ತೊಂದರೆಗಳುಂಟು. ನನಗೆ ಭಾಳ ಒಂದು ಆತ್ಮೀಯತೆಯಿಂದ ಭಾಳ ಒಂದು ನನಗೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರು. ನಾನು ಫೋಟೋ ತೆಗ್ದಿದ್ದಾರೆ. ನಾನೊಂದು ವೈರಸ್ ಉಟ್ಟುಕೊಂಡೆ ಹೊಟ್ಟೆ ಇದ್ದೆ. ನಾನು ಖಾಲಿ ಮೈಯಲ್ಲಿದ್ದೆ. ನಾನು ಹೇಳಿದೆ, ನಾನು ಅಂಗಿ ಬಟ್ಟೆ ಹಾಕುವುದಿಲ್ಲ, ನಾನು ಖಾಲಿ ಒಂದು ವೈರಸ್ನಲ್ಲಿ ನೀವು ನನ್ನ ಫೋಟೋ ತೆಗೀರಿ, ಇದು ಬೇಕಾಗ್ತದೆ, ನನಗೆ ಮೇಲೆ ಕಳಿಸಲಿಕ್ಕೆ ಬೇಕಾಗ್ತದೆ ಅಂತ ಹೇಳಿದ್ದೆ. ಅಂದರೆ ನಾಳೆ ಏನಾದ್ರು ಆದರೆ ಅವರು ಬಂದದ್ದು ಪ್ರೂಫ್ ಉಂಟಲ್ಲ. ನಾನು ಪೇಟೆಯಲ್ಲಿ ಯಾಕೆ ತೆಗೆದೋ ಮನೆ ಮಠದಲ್ಲಿ ತೆಗೆದ್ರೆ ಗೊತ್ತಾದ್ರೆ ಮಠದ ಸಿಗ್ತದಲ್ಲ ಫೋಟೋ. ಮೇ ತಿಂಗಳ 12ನೇ ತಾರೀಕು ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಮಧ್ವಾ ಪ್ಯಾಲೇಸ್ ಮದುವೆ ಮಂಟಪದಲ್ಲಿ ನಡೆದಿರುವ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿರುವ ಕಲಕ ಪ್ರಭಾಕರ್ ಭಟ್ ಅವರು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 60/25 ಅಂಡರ್ ಸೆಕ್ಷನ್ 353(2) BNS ಪ್ರಕರಣ ದಾಖಲಾಗಿದೆ. ಮುಂದೆ ಅವರ ಮೇಲೆ ಈ ಕೇಸ್ನಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುತ್ತದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ತಮ್ಮದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕಲಕ ಪ್ರಭಾಕರ್ ಭಟ್ರು ಕೂಡ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಯಾವ ರೀತಿಯಾಗಿ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ತನ್ನ ಶೈಕ್ಷಣಿಕ ಚಟುವಟಿಕೆಯ ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಒಂದಷ್ಟು ಮಾರ್ಗದರ್ಶನ ಮಾಡಿರುವಂಥ ಹಿರಿಯರು. ಅವರು ಇವತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ 16 ವಿದ್ಯಾಸಂಸ್ಥೆಗಳನ್ನು ನಡೆಸ್ತಿರುವಂತಹ ಒಬ್ಬ ವ್ಯಕ್ತಿ. ಒಂದಷ್ಟು ಹಿರಿತನದಲ್ಲಿ, ವಯಸ್ಸಿನಲ್ಲಿ ಇವತ್ತು ಬಾಕಿಯವರಿಗೂ ಅವರು ಆದರ್ಶಪ್ರಾಯ. ಅಂಥವರ ಮೇಲೆ ಇವತ್ತು ಪೊಲೀಸ್ ಇಲಾಖೆ ವಿನಾಕಾರಣ ಕೇಸ್ ಹಾಕಿ ಎಫ್ಐಆರ್ ಮಾಡಿ ಅವರನ್ನು ಬಂಧಿಸಿದರೆ ಇಡೀ ಹಿಂದೂ ಸಮಾಜವನ್ನು ಸ್ತಬ್ಧಗೊಳಿಸುವುದು ಎನ್ನುವಂತ ಒಂದು ಅನಿಸಿಕೆ ಬಹುಶಃ ಪೊಲೀಸ್ ಇಲಾಖೆಯದ್ದು ಮತ್ತು ಸರ್ಕಾರದ್ದು ಅಂತ. ಬಹುಶಃ ಇದು 100ಕ್ಕೆ 100 ಸಾಧ್ಯ ಇಲ್ಲ. ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ್ ಭಟ್ರ ಮೈ ಮುಡ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಯಾವುದೇ ರೀತಿಯಲ್ಲಿ ಬಹುಶಃ ಪ್ರಭಾಕರ್ ಭಟ್ರನ್ನಾಗಲಿ ಯಾವುದೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ಖಂಡಿತ ಹಿಂದೂ ಸಮಾಜ
ಅದಕ್ಕೆ ಉಗ್ರ ರೂಪದಲ್ಲಿ, ಪ್ರತಿಭಟನೆಯ ರೂಪದಲ್ಲಿ ಇರಬಹುದು, ಉಗ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೂ ಸಜ್ಜಾಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.